ಗೋಕಾಕ್ ರೋಡ್ ರೈಲ್ವೆ ಅಂಡರ್ ಬ್ರಿಡ್ಜ್ ಅದು ಮೊದಲಿನಿಂದ ವಾಟರ್ವೇ ಅಂತ ಮಾಡಿದ್ದಾರೆ. ಇದು ಸಾರಿಗೆ ಸಂಪರ್ಕಕ್ಕಾಗಿ ಮಾಡಿದಂಥದ್ದಲ್ಲ, ಯಾವುದೂ ನಮ್ಮ ರೈಲ್ವೆ ಇಲಾಖೆ ದಾಖಲೆಗಳ ಪ್ರಕಾರ. ಹೀಗಾಗಿ ನೀರು ಹೋಗಲಿಕ್ಕೆ ಏನು ಅವಶ್ಯಕತೆ ಇತ್ತು ಅಷ್ಟು ಮಾತ್ರ ಮಾಡಿದರು. ಇತ್ತೀಚೆಗೆ ನಗರ ಬೆಳೆದಂಗೆ ಇಲ್ಲಿ ರಾಜ್ಯ ಹೆದ್ದಾರಿಯಾಗಿ ಅದನ್ನು ಅವರು ಉಪಯೋಗ ಮಾಡ್ಕೊಳ್ತಾ ಇದ್ರು. ರೈಲ್ವೆ ಅವರು ಅದನ್ನು ಅಂಡರ್ ಬ್ರಿಡ್ಜನ್ನು ವಾಟರ್ವೇ ಅಂತ ಇಟ್ಕೊಂತಾರೆ ತಮ್ಮ ದಾಖಲೆ ಒಳಗೆ. ಆದರೆ ಕರ್ನಾಟಕ ಸರ್ಕಾರ ಇದನ್ನು ರಾಜ್ಯ ಹೆದ್ದಾರಿ ಅಂತ ಇಟ್ಕೊಂತಾರೆ. ಇವರಿಬ್ಬರಿಗೂ ತಾಳ್ಮೇಳಿಲ್ಲ. ಹೀಗಾಗಿ ಅದೇನಾಗಿತ್ತು ಅದನ್ನು ದುರಸ್ತಿ ಮಾಡೋಕ್ಕೆ ಅವ್ರು ಹೋಗ್ತಾ ಇರಲಿಲ್ಲ. ಈಗ ಇತ್ತೀಚೆಗೆ ಜನರ ಆಗ್ರಹ ಆದ ನಂತರ ನಾನು ಮೊನ್ನೆ ಈ ಭಾಗದಾಗ ಪ್ರವಾಸ ಮಾಡುವಾಗ ಅದನ್ನು ಗಮನಿಸಿದ್ದೆ. ಹೀಗಾಗಿ ಭಾಳ ಜನ ಆಗ್ರಹ ಮಾಡ್ತಾಯಿದ್ರು. ಅದನ್ನು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಈಗ ತುರ್ತು 2 ವೇ ಅದಾವೆ. ಅದ್ರಾಗ ಒಂದು ವೇ ವಾಟರ್ವೇ ಮಾಡಿಕೊಡ್ರಿ, ಒಂದು ವೇ ಜನರಿಗೆ ಹೋಗೋಕೆ ಬರೋಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ತುರ್ತು ರಿಪೇರಿ ಮಾಡಿ ಪ್ರಾರಂಭ ಮಾಡಿರಿ. ಮುಂದಿನ ದಿವಸದೊಳಗೆ ಜನರಿಗೆ ಹೋಗೋಕೆ ಬರೋಕ್ಕೆ ಏನು ಬೇಕೋ ಅದನ್ನು ಅನುಮತಿ ಕೇಂದ್ರ ಸರ್ಕಾರದ ತೊಗೊಂಡು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ತಕ್ಷಣಕ್ಕೆ ರಿಪೇರಿ ಮಾಡುವಂಥ ಮಾತನ್ನು ರೈಲ್ವೆ ಇಲಾಖೆ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಸೆಂದಿಲ್ ಅವರು ಬಂದಾರೆ, ಸೆಂದಿಲ್ ಕುಮಾರ್ ಅವರು ಬಂದಾರೆ. ಅವರು DN ಕೂಡ ನಿನ್ನೆ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಬರೋರಿದ್ರು, ಅವರು ಟೂರ್ ಮ್ಯಾಗ ಅದಾರೆ ಬೇರೆ ಕಡೆ. ಹೀಗಾಗಿ ಸೆಂದಿಲ್ ಕುಮಾರ್ ಅವ್ರನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರು ನೋಡಿದ್ದಾರೆ, ತಕ್ಷಣ ಅದನ್ನು ರಿಪೇರಿ ಕೆಲಸ ಮಾಡಿದ್ನಂತ ಅವರು ಒಪ್ಕೊಂಡಿದ್ದಾರೆ. ಅವ್ರದ್ದು 1-2 ಮಾತು ಕೇಳಿಬಿಡಿ ಯಾವಾಗ ಮಾಡ್ತಾರೆ. ಇನ್ನೊಂದು ಸಮಸ್ಯೆ ಅವಳಿಗೆ ಗುಡಿಗೆ ರೆಡ್ಕಲ್ ಬೆಳಗಾವಿಗೆ ಸರ್ ಈ ರೋಡ್ ಮೇನ್ ಭಾಳ ಇಂಪಾರ್ಟೆಂಟ್. ಅದೇ ಇದು ಏನಾಗಿದೆ ಸರ್, ಮಳೆಗಾಲ ಸ್ಟಾರ್ಟ್ ಆಯ್ತು ಸರ್, ಟೋಟಲಿ ಸಮಸ್ಯೆ ಆಗ್ತಾ ಇದೆ. ಅದನ್ನ ಒಂದು ಶಾಶ್ವತ ಪರಿಹಾರ ನಾನು ಅದನ್ನೇ ಹೇಳಿದ್ದೀನಿ. ಈಗ ರೈಲ್ವೆ ದಾಖಲೆಯೊಳಗೆ ಇದನ್ನು ಏನು ವಾಟರ್ವೇ ಅಂತದ ಅದನ್ನು ತೆಗಿಸಿ ರಾಜ್ಯ ಹೆದ್ದಾರಿಗೆ ಕನೆಕ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೇನು ದುರಸ್ತಿಗೆ ಬೇಕು ತಕ್ಷಣ ಅದು ಅನುದಾನವನ್ನು ನಾನು ಇಂಜಿನಿಯರಿಂಗ್ ಸೆಕ್ಷನ್ಗೆ ಈಗಾಗಲೇ ಮಾತಾಡಿದ್ದೀನಿ. ಅವ್ರು ತಕ್ಷಣ ಇದನ್ನು ತುರ್ತು ರಿಪೇರಿಗಾಗಿ ಏನು ದುಡ್ಡು ಬಿಡುಗಡೆ ಮಾಡಬೇಕು ಬಾಡಿ ಅದನ್ನು ಕೆಲಸ ಮಾಡಿಕೊಡ್ತು ಅಂತ ಹೇಳಿದ್ದಾರೆ. ಈಗ ನಿಮ್ಮ ಎದುರುಗಡೆ ಅವರು ಅದನ್ನು ಮಾತಾಡ್ತಾರೆ. ಇನ್ನೊಂದು ಸರಿ ಬೆಳಿಗ್ಗೆ ಸರ್, ಈ ರೈಲ್ವೆ ಸ್ಟೇಷನ್ಗೆ ಎಕ್ಸ್ಪ್ರೆಸ್ ಟ್ರೈನ್ಗಳು ಯಾವ ನಿಲ್ತಾ ಇಲ್ಲ ಸರ್. ಇಲ್ಲಿ ಘಟಪ್ರಭಾ ರೈಲ್ವೆ ಸ್ಟೇಷನ್ ಇದೆ ಸರ್, ಬಸ್ಗಳು ಒಳಗೆ ಹೋಗಲ್ಲ ಅಂತ ಒಂದು ಪ್ರಾಬ್ಲಮ್ಮು. ಇಲ್ಲಿ ಬಸ್ ಅನುಕೂಲ ಐತಿ, ಇಲ್ಲಿ ಎಕ್ಸ್ಪ್ರೆಸ್ ನಿಲ್ಲಂಗಿಲ್ಲ ಅನ್ನೋದೊಂದು ಭಾಳ ಸಮಸ್ಯೆ ಸರ್. ಆಮೇಲೆ ನೈಟ್ ಬರೋರಿಗೆ ಭಯಂಕರ ತೊಂದರೆ ಆಗ್ತದೆ ಸರ್. ಅದಕ್ಕೆ ಏನಾದ್ರು ನಮ್ಮ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದೊಳಗೆ ಈ ಥರದ 3 ಕಡೆ ಸಮಸ್ಯೆ ಬರ್ತಾ ಇದೆ ಪ್ರತಿ ಸಲ. 3 ಕಡೆ ಅವರು ನನಗೆ ಸಂಪರ್ಕ ಮಾಡ್ತಿರ್ತಾರೆ. ಒಂದು ಅಲ್ಲಿ ಮಿರಜ್ ಮತ್ತು ಸಾಂಗ್ಲಿ, ಅಲ್ಲಿ 2 ಸ್ಟೇಷನ್ ಸಮೀಪ ಅದಾವೆ. 6-7 ಕಿಲೋಮೀಟರ್ ಅಂತರನಾಗ ಸಾಂಗ್ಲಿ ಮತ್ತು ಮಿರಜ್ ಅದಾವೆ. ಹಂಗೆ ಇಲ್ಲಿ ಘಟಪ್ರಭಾ ಮತ್ತು ಗೋಕಾಕ್ ರೋಡ್ ಇದು ಸಮೀಪದೊಳಗೆ ಅದಾವೆ. ಇದು ಭಾಳ 4 ಕಿಲೋಮೀಟರ್ 5 ಕಿಲೋಮೀಟರ್. ಹಂಗೆ ಧಾರವಾಡ ಹುಬ್ಳಿ ಅವು 2 ಸ್ಟೇಷನ್ ಹಂಗೆ ಅದಾವೆ. ಹೀಗಾಗಿ ಎಕ್ಸ್ಪ್ರೆಸ್ ಟ್ರೈನ್ಗಳು ಈ 6 ಸ್ಟೇಷನ್ದೊಳಗೆ ಸ್ಟಾಪ್ ಕೊಟ್ಬೇಕು ಬಂದ್ರಂದ್ರೆ ಸಮಯ ಭಾಳ ಹೋಗ್ತದೆ, ಪ್ರಯಾಣದ ಸಮಯ ಭಾಳ ಜಾಸ್ತಿ ಆಗ್ತೈತೆ. ಹೀಗಾಗಿ ಎಕ್ಸ್ಪ್ರೆಸ್ ಟ್ರೈನ್ಗಳಿಗೆ ಚಾರ್ಜ್ ರೈಲ್ವೆ ಇಲಾಖೆ ಜಾಸ್ತಿ ಮಾಡ್ತದೆ. ನಾವು ಈಗ ವಂದೇ ಭಾರತ್ ಟ್ರೈನ್ ಬಿಡಾಕ್ತೀವಿ. ವಂದೇ ಭಾರತ್ ಕಾನ್ಸೆಪ್ಟ್ ಹೆಂಗೆ, ಕಡಿಮೆ ಅವಧಿಯೊಳಗೆ ಹೆಚ್ಚು ಕಿಲೋಮೀಟರ್ ಹೋಗ್ಬೇಕು ಅವರು. ಅದಕ್ಕಾಗಿ ದುಡ್ಡು ಜಾಸ್ತಿ ತೊಗೋತಾರೆ ಅವ್ರ ಕಡೆಯಿಂದ ಮತ್ತು ಫೆಸಿಲಿಟಿ ಒಳಗೆ ಜಾಸ್ತಿ ಕೊಟ್ಟಾರೆ. ಹೀಗಾಗಿ ನಾವು ಎಲ್ಲ ಕಡೆ ಅದನ್ನು ಸ್ಟಾಪ್ ಮಾಡ್ಕೊತ ಬಂದ್ರೆ ವಂದೇ ಭಾರತ್ ಒಂದೇ ಅಲ್ಲ, ಯಾವುದೇ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಎಲ್ಲ ಕಡೆ ಸ್ಟಾಪ್ ಕೊಟ್ಕೊತ ಬಂದ್ರೆ ಅದ್ರ ಒಳಗಡೆ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಸೌಲಭ್ಯ ಕೊಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ಕೆಲವು ರೈಲ್ವೆ ನಿಲ್ದಾಣಗಳಿಗೆ ಅದು ಸ್ಟಾಪ್ ಇರೋದಿಲ್ಲ. ಆದರೂ ಕೂಡ ಗೋಕಾಕ್ ಒಂದು ವಾಣಿಜ್ಯ ನಗರಿ ಅದ. ಹೀಗಾಗಿ ಬರುವಂಥ ದಿವಸದೊಳಗೆ ಜಿಲ್ಲಾ ಕೇಂದ್ರ ಆಗುವಂಥ ಲಕ್ಷಣ ಅದಾವ. ಆ ಕಾರಣದಿಂದ ಅದನ್ನು ಮಾಡ್ಬೇಕಂತೇಳಿ ನಾನು ಕೂಡ ಮಾತಾಡ್ತೀನಿ. ಏನು ಸಾಧ್ಯ ಇದೆ, ಎಷ್ಟು ಸಾಧ್ಯ ಇದೆ ಅಷ್ಟು ಟ್ರೈನ್ಗಳನ್ನು ಸದ್ಯದ ಮಟ್ಟಿಗೆ ಒಂದು ಲೋಕಲ್ ಅಂದರೆ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿ. ಸುಮಾರು ಒಂದು 200 ಜನ ಡ್ಯೂಟಿ ಹೋಗ್ತಾರೆ ಸರ್ ಬೆಳಗ್ಗೆ LTT ಟ್ರೈನ್ಗೆ. ಅವ್ರಿಗೆ ಇಲ್ಲದ ಒಂದು ಸೆಕೆಂಡ್ 1 ನಿಮಿಷ ಕೊಟ್ಟರೆ ಸಾಕು. ಈಗ ನನಗೆ ಮೊನ್ನೆ ಅಚಾನಕ್ಕಾಗಿ ನಾನು ಇದಕ್ಕೆ ಹೋಗಿದ್ದೆ, ಇಲ್ಲಿ ಚಿಕ್ಕೋಡಿಗೆ 2-3 ತಿಂಗಳ ಹಿಂದೆ. ಚಿಕ್ಕೋಡಿ ಅವರೆಲ್ಲ ನಾವು ಹೋಗಿದ್ದು ನೋಡಿ ಇಮಿಡಿಯೇಟ್ ಬಂದುಬಿಟ್ರು. ಬಂದು ಇಲ್ಲ ನಮ್ದು ಇಲ್ಲಿ ಹಂಗದ ಹಿಂಗದ ಅಂತ ನಿಮ್ಗತ್ತೆ ಹೇಳಿರಲ್ಲ. ಇಮಿಡಿಯೇಟ್ ಜಾಗದ ಮ್ಯಾಗ ನಿಂತ ರಿಕ್ವೆಸ್ಟ್ ಮಾಡಿ ಮರುದಿವಸನ ಅದು ಸ್ಟಾಪ್ ಮಾಡೋಕೆ ಹಚ್ಚಿದ್ವಿ ನಾವು. ಬಟ್ ಅದು ಕಲೆಕ್ಷನ್ ಆಗಿಲ್ಲ. ಈಗ ಅವ್ರು ರದ್ದು ಮಾಡಿದ್ದಾರೆ. ಮತ್ತು ನಿನ್ನೆ ಫೋನ್ ಮಾಡಿದ್ರು ಅವ್ರು, ಎಲ್ಲಿ ರದ್ದು ಮಾಡತ್ತಾರ, ನಮ್ದು ಕಂಟಿನ್ಯೂ ಮಾಡಿರಿ ಅಂತ. ನೀವು ಪ್ರಯಾಣಿಕರಲ್ಲಿ ಹತ್ತಲಿಲ್ಲ ಅಂದರೆ ರೈಲ್ವೆದವ್ರಿಗೆ ಒಂದು ನಿಮಿಷ ಅಥವಾ 2 ನಿಮಿಷದ ಸ್ಟಾಪ್ ಆದರೆ ಇಂತಿಷ್ಟು ಕಲೆಕ್ಷನ್ ಬೇಕಂತ ಅದೊಂದು ಮಾನದಂಡ ಅದ. ಆ ಮಾನದಂಡ ಪ್ರಕಾರ ಅವ್ರ ಟಿಕೆಟ್ ಖರ್ಚಾಗಲಿಲ್ಲ ಅಂದರೆ ಅವ್ರು ನಿಲ್ಲಿಸೋದಿಲ್ಲ. ಆದ್ದರಿಂದ ಬರುವಂಥ ದಿವಸದಾಗ LTT ಚಿಕ್ಕೋಡಿ ರೋಡ್ ಬದಲಿ ಇಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಮಾಡೋದು. ಅದು ಕಲೆಕ್ಷನ್ ಸರಿ ಹೋತಂದ್ರೆ ಮುಂದೆ ಕಂಟಿನ್ಯೂ ಆಗ್ತದೆ. ಚಿಕ್ಕೋಡಿಗೆ ಇವತ್ತು ನಿಲ್ಲಿಸ ಹೆಂಗ್ ಮಾಡ್ರಿ, ಹಂಗೆ ನಾಳೆ ಆರ್ಡರ್ ಮಾಡ್ರಿ. ಕಲೆಕ್ಷನ್ ಆಗಿಲ್ಲ ಅಂದ್ರೆ ಬಂದ್ ಮಾಡ್ರಿ. ಚಾಲೆಂಜ್ ಚಾಲೆಂಜ್ ಕಲೆಕ್ಷನ್